ಪ್ರಶಾಂತ್, ಕಾರ್ಯಕರ್ತರು ಬೇಸರಗೊಂಡಿದ್ದಾರೆ. ಅವರ ಏನೋ ವೇ ಆಫ್ ಥಿಂಕಿಂಗ್ ಅನ್ನ ರವಿ ಶಿವರಾಮ್ ಹೇಳ್ತಾ ಇದ್ರು. ವರಿಷ್ಠರು ದಿಲ್ಲಿಯಲ್ಲಿ ಕುಳಿತ ನಾಯಕರು ಹೆಂಗೆ ನೋಡ್ತಾರೆ ಇದನ್ನ? ಅಜಿತ್ ನೋಡಿ, ಈಗ ಕಾರ್ಯಕರ್ತರು ಯಾವಾಗ ಬೇಸರಗೊಂಡಿದ್ರು, ನಳಿನ್ ಕುಮಾರ್ ಕಟೀಲ್ ಅವರ ಕಾರನ್ನು ಹೌದು ಅಪ್ಪಳಿಸಿದಾಗಲೇ ಕಾರ್ಯಕರ್ತರು ಬೇಸರಗೊಂಡಿದ್ರು. ಅಲ್ಲಿಂದ ಕರ್ನಾಟಕ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣ, ಅಲ್ಲಿಂದ ಕರ್ನಾಟಕದ BJP ಕೆಳಗಡೆಯಿಂದ ಒಂದು ಪೋಸ್ಟಿಂದ ಒಂದು ಪೋಸ್ಟಿಗೆ ಕೆಳಗಡೆ ಬರ್ತಾನೆ ಇದೆ. ಲೋಕಸಭಾ ಚುನಾವಣೆ ನರೇಂದ್ರ ಮೋದಿ ಹೆಸರಿನ ಮೇಲೆ ನಡೆದಿದ್ದಕ್ಕೆ ಸ್ವಲ್ಪ ಜಾಸ್ತಿ ಸೀಟ್ಗಳು ಬಂದವು ಅನ್ನೋದು ಬಿಟ್ಟರೆ, ನೀವು ಬೈ ಎಲೆಕ್ಷನ್ಸನ್ನು ನೋಡಿ, ಇವರು ಒಳ ಜಗಳಗಳನ್ನು ನೋಡಿ, ಈಗಿನ ಕ್ರಾಸ್ ವೋಟಿಂಗನ್ನು ನೋಡಿ. ಅಜಿತ್, ಇಲ್ಲಿ ವಿಜೇಂದ್ರ ಅಧ್ಯಕ್ಷರಾಗಿದ್ದಾರೆ, ಅಶೋಕ್ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅಲ್ಲಿ ಮಾತ್ರ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಅಲ್ಲ, ಇದಕ್ಕೆ ಹೈಕಮಾಂಡ್ನಿಂದ ಹಿಡಿದು ರಾಜ್ಯದ ನಾಯಕತ್ವದವರೆಗೆ ಎಲ್ಲರ ಪಾತ್ರವೂ ಕೂಡ ಇದರಲ್ಲಿದೆ. BJPಯ ಹೈಕಮಾಂಡ್ ಕೂಡ ಕರ್ನಾಟಕದಲ್ಲಾಗ್ತಕ್ಕಂಥ ಎಲ್ಲ ಮೆಸ್ಗಳಿಗೆ ಕಾರಣ ಯಾರು? BJP ಹೈಕಮಾಂಡ್ ಕೂಡ ಅದರ ಹೊಣೆಗಾರಿಕೆಯನ್ನು ಹೊರಬೇಕಲ್ವಾ? ಹೌದು. ನೀವು BJPಯ ಟಿಕೆಟ್ ಹಂಚಿಕೆಯ ಪ್ರಕ್ರಿಯೆಯನ್ನು ನೋಡಿ, ಎಲ್ಲಿಂದ ಇದೆಲ್ಲ ಶುರು ಆಗತ್ತೆ ಅನ್ನೋದು ಒಂದ್ಸಲ ಹೊಲಿಸ್ಟಿಕಲಿ BJP ಅವ್ರು ಚರ್ಚೆ ಮಾಡ್ತಾರೋ ಬಿಡ್ತಾರೋ, ನಾವಂತರೂ ಆ ಚರ್ಚೆ ಮಾಡ್ಬೋದು. ಓಕೆ, ಎಲ್ಲಿಂದ ಶುರು ಆಗತ್ತಿದು? ಮೊದಲೆಲ್ಲ ಏನಾಗ್ತಿತ್ತು, ಜಿಲ್ಲಾ ಮಟ್ಟದಿಂದ ಹೆಸರುಗಳು ಬರ್ತಿದ್ವು, ಕೋರ್ ಕಮಿಟಿಯವ್ರು ಕುಳಿತುಕೊಳ್ತಾ ಇದ್ರು, ಕನ್ಸೆನ್ಸಸ್ ಬಿಲ್ಡಪ್ ಆಗ್ತಿತ್ತು, ಆ ಹೆಸರುಗಳೇ ಹೈಕಮಾಂಡ್ ಒಪ್ಕೋತಿತ್ತು. ಇವತ್ತೇನಾಗಿದೆ ಕರ್ನಾಟಕದ BJP? ಇವರೊಂದು ಹೆಸರು ಕಳಿಸೋದು, ಅವರೊಂದು. ಈಗ ಇವರೆಲ್ಲ ಹೆಸರು ಬಂದು ಅಲ್ಲ, ಇವೆಲ್ಲ ಈಗ ನಾಗರಾಜ್ ಹೆಸರು ಬಂತಪ್ಪ, ಏಕಾಏಕಿ ಬಂದ್ಬಿಡುತ್ತೆ ಹೈಕಮಾಂಡ್ನಿಂದ, ಟಕ್ ಅಂತ ಹೆಸರು ಬಂತು. ಈಗ ಲಿಂಗರಾಜ್ ಪಾಟೀಲ್ ಒಂದು ಹೆಸರು ಬಂತು, ರಘು ಕೌಟಿಲ್ಯ ಒಂದು ಹೆಸರು ಬಂತು, ಇನ್ನೂ ಅನೇಕ ಹೆಸರುಗಳಿದ್ವು. ಆ ಹೆಸರುಗಳನ್ನು ಯಾಕೆ ಪಕ್ಕಕ್ಕೆ ಸರಿಸಲಾಯಿತು? ಎಷ್ಟು ಹೆಸರುಗಳನ್ನು? 10, 12 ಹೆಸರುಗಳನ್ನು ತೆಗೆದುಕೊಂಡ್ರಿ. ಅಂದರೆ BJP ಹೈಕಮಾಂಡ್ನಲ್ಲಿ ಹೆಸರುಗಳು ಫೈನಲ್ ಆಗೋದಕ್ಕೂ ರಾಜ್ಯದ ನಾಯಕತ್ವಕ್ಕೂ ಏನೂ ಸಂಬಂಧ ಇಲ್ಲ. ಅಲ್ಲಿ ಹೆಸರುಗಳನ್ನು ತೀರ್ಮಾನ ಮಾಡಿ ಪ್ರಕಟಿಸಲಾಗತ್ತೆ, ರಾಜ್ಯ ನಾಯಕತ್ವ ಅದನ್ನು ಬರೀ ಇಂಪ್ಲಿಮೆಂಟ್ ಮಾಡಬೇಕು. ಹೆಂಗೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಅಚ್ಚರಿ ಅಭ್ಯರ್ಥಿ ಕೊಟ್ಟರು ಅಂತ ಹೇಳ್ಕೊಂಡು ಆ ಅಚ್ಚರಿನೇ ಸಮಸ್ಯೆ ಆಗಿರೋದು ಈ ಕರ್ನಾಟಕದ BJPಗೆ. ಈಗ ನೀವು ಲಿಂಗರಾಜ್ ಪಾಟೀಲ್ ಹೆಸರು ಮಾಡಿದಿರಿ ಅಲ್ವಾ? ಲಿಂಗರಾಜ್ ಪಾಟೀಲ್ ಹೆಸರು ಮಾಡಿದ್ರಿ. ಲಿಂಗರಾಜ್ ಪಾಟೀಲ್ ಹೆಸರನ್ನ ಯಾರ್ಯಾರು ಮಾಡಿದ್ರು ಅವರು ಇಲ್ಲಿ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ಗೂ ಬರ್ಬೇಕಲ್ವಾ? ಎಲ್ಲ ನಾಯಕರ ಹೆಸರು ಹೇಳ್ತಾ ಇದ್ದೀನಿ ನಾನು. ಈಗ ಬಸವರಾಜ ಬೊಮ್ಮಾಯಿ ಇದ್ದಾರೆ, ಪ್ರಹ್ಲಾದ್ ಜೋಶಿ ಇದ್ದಾರೆ, ಸೋಮಣ್ಣ ಇದ್ದಾರೆ, ದಿಲ್ಲಿಯಲ್ಲಿ ಕುಳಿತಿರ್ತಕ್ಕಂಥ BL ಸಂತೋಷ್ ಇದ್ದಾರೆ. ಯು ಆರ್ ಆಲ್ ಸ್ಟೇಕ್ ಹೋಲ್ಡರ್ಸ್ ಇನ್ ಸಿಲೆಕ್ಟಿಂಗ್ ದ ನೇಮ್ಸ್. ಕರೆಕ್ಟ್. ಹಾಗಿದ್ದಲ್ಲಿ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಮಾತ್ರ ಇಲ್ಲಿ ಕುಳಿತಿರ್ತಕ್ಕಂಥ ನಾಯಕತ್ವವನ್ನು ಸ್ಪೇರ್ ಮಾಡ್ತಿಲ್ಲ. ಇವ್ರ ಬದಲಿಗೆ ಇನ್ನೊಬ್ಬರಿದ್ರು ಇದೇ ಆಗ್ತಿತ್ತು. ದಟ್ ಈಸ್ ಮೈ ಪಾಯಿಂಟ್. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, DK ಶಿವಕುಮಾರ್ ಅಂತ ಒಬ್ಬ ಸ್ಟ್ರೀಟ್ ಸ್ಮಾರ್ಟ್ ಪಾಲಿಟಿಷಿಯನ್ ಬಂದು ಮುಖ್ಯಮಂತ್ರಿ ಆಗಿರುವಾಗ, ಕಾರ್ಯಕರ್ತ, ಅಪ್ಪಟ ಕಾರ್ಯಕರ್ತ, ಇಂಥವುಗಳಿಗೆಲ್ಲ ಇಂಥ ಆಟಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಒಬ್ಬ ರಾಜಕಾರಣಿ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗೆ ಗೊತ್ತು ಎಲ್ಲಿಂದ ಎಲ್ಲಿ ಪಾನ್ ಅಲ್ಗಾಡಿಸ್ಬೇಕು ಅಂತ. ಹೀಗಿರುವಾಗ ನೀವು ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಏನು ಮಾಡಿದ್ರಿ? ಟಿಕೆಟ್ ಹಂಚಿಕೆಯಿಂದ ಹಿಡಿದು ಆಯ್ತಪ್ಪ, ಈಗ ಯಾರೋ ಒಬ್ರು ಅಸಿಂಧು ಮಾಡ್ತಿದ್ದಾರೆ. ನೀವು ಹೇಳಿದ ಅಭ್ಯರ್ಥಿ ಆಯ್ಕೆಯನ್ನು ಪೂರ್ತಿಯಾಗಿ ಸ್ಟೇಟ್ ಯೂನಿಟಿಗೆ ಬಿಟ್ಬಿಡ್ಬೇಕು ಅಂತೀರಾ? ನಾನು ಸ್ಟೇಟ್ ಯೂನಿಟಿಗೆ ಬಿಡಬೇಕು ಅಂತ ಹೇಳ್ತಿಲ್ಲ ಅಜಯ್. ಸಿ, ಪಾಲಿಟಿಕ್ಸ್ ಇಸ್ ಆಲ್ವೇಸ್ ರನ್ ಆನ್ ಕನ್ಸೆನ್ಸಸ್. ನಿಮಗೆ ಪವರ್ ಇದ್ದಾಗ ಇದು ಅರ್ಥ ಆಗಲ್ಲ. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ನ 4 ಹೆಸರುಗಳು ಬಂದವು, ಅಲ್ಲೇನು ಕನ್ಸೆನ್ಸಸ್ ಮಾಡಿಲ್ಲ ಅವರು. ಬಟ್ ಪವರ್ ಇದೆ, ಅಲ್ಲಿ ನಡೆದು ಹೋಗುತ್ತೆ. ನೀವು ಪವರ್ ಇಲ್ಲದೆ ಇದ್ದಾಗ ಒಂದು ಸ್ಟೇಕ್ ಹೋಲ್ಡರ್ಶಿಪ್, ಪ್ರತಿಯೊಬ್ಬನಿಗೂ ಹೌದಪ್ಪ ಇದು ನಮ್ಮ ಕ್ಯಾಂಡಿಡೇಟ್ ಅಂತ ಅನ್ನಿಸ್ಬೇಕಲ್ವಾ? ಹೌದು. ಪ್ರತಿಯೊಬ್ಬನಿಗೂ ಇಲ್ಲ, ಈ ನಿರ್ಣಯ ಪ್ರಕ್ರಿಯೆ ಸರಿಯಾಗಿದೆ ಅಂತ ಅನ್ನಿಸ್ಬೇಕಲ್ವಾ? ಕೆಲವೊಂದ್ಸಲ RSS ವಿಟೋ ಮಾಡುತ್ತೆ, ಕೆಲವೊಂದ್ಸಲ ದಿಲ್ಲಿಯವ್ರು ಕೂತ್ಕೊಂಡು ವಿಟೋ ಮಾಡ್ತಾರೆ, ಇನ್ನೊಂದು ಸಲ ಹಂಚಿಕೆ ಆಗ್ಬಿಡುತ್ತೆ. ಈಗ ರಘು ಕೌಟಿಲ್ಯ, ಲಿಂಗರಾಜ್ ಪಾಟೀಲ್ ಕಾರ್ಯಕರ್ತರೇ ಸರಿ, ಬಟ್ ಅದರ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಹೊಣೆಗಾರಿಕೆ ಯಾರ್ದು? ಆಯ್ಕೆ ಮಾಡಿದವ್ರು ತಗೋಬೇಕು. ಈಗ ಹಠ ಹಿಡಿದು ಲೋಕಸಭಾ ಟಿಕೆಟ್ ತೆಗೆದುಕೊಂಡ್ರು ಅನೇಕರು, ಇನ್ಕ್ಲೂಡಿಂಗ್ ಬಸವರಾಜ ಬೊಮ್ಮಾಯಿ. ಈ ಎಲ್ಲರೂ ಕುಳಿತು ಕೆಲಸ ಮಾಡಬೇಕಲ್ಲ ಎಂಡ್ ಆಫ್ ದ ಡೇ. ಕಾಂಗ್ರೆಸ್ನಲ್ಲೂ ಈಗ DK ಶಿವಕುಮಾರ್ಗೂ ಸಿದ್ದರಾಮಯ್ಯ ಅವ್ರಿಗೂ ಡಿಫ್ರೆನ್ಸಸ್ ಇದೆ, ಪರಮೇಶ್ವರ್ಗೂ DK ಅವ್ರಿಗೂ ಡಿಫ್ರೆನ್ಸಸ್ ಇದೆ, ಜಾರಕಿಹೊಳಿ ಅವ್ರಿಗೂ ಇವ್ರಿಗೂ ಡಿಫ್ರೆನ್ಸಸ್ ಇದೆ, ಜಮೀರ್ಗೂ ಇವ್ರಿಗೂ ಡಿಫ್ರೆನ್ಸಸ್ ಇದೆ. ಪಟೇಲ್ ಸುರ್ಜೇವಾಲಾ ಬರ್ತಿದ್ದಾರೆ, ವೇಣುಗೋಪಾಲ್ ಬರ್ತಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದ BJP ಉಸ್ತುವಾರಿ ಅನ್ಸ್ಕೊಂಡಿರ್ತಕ್ಕಂಥವ್ರು ಎಲ್ಲಿದ್ರು? ಅವರು
ಅವ್ರು ಬರ್ತಾರೆ, ಹತೋಡಿ ಹೊಡೆದಂಗೆ ಒಂದು ವಿಷಯ ಹೇಳ್ತಾರೆ, ಇಲ್ಲ ನಾವು ಭಾಳ ಸ್ಟ್ರಿಕ್ಟಾಗಿ ನಡೆದುಕೊಳ್ತೀವಿ. ಈಗ ನಿತಿನ್ ನವೀನ್ ಬಂದರು, ನಾವು ಹಂಗೆ ಮಾಡ್ತೀವಿ, ನಾವು ಹಿಂಗೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ಹೋದರು. ವಾಟ್ ಈಸ್ ದ ಇಂಪ್ಲಿಮೆಂಟೇಷನ್ ಇನ್ ದ ನೆಕ್ಸ್ಟ್ ಇಲೆಕ್ಷನ್? ಕರೆಕ್ಟ್. ಅದರ ಅರ್ಥ ಏನು ಅಂದರೆ, ದಿಸ್ ಇಸ್ ಹೈ ಟೈಮ್. ಕರ್ನಾಟಕದ ಬಿ ಜೆ ಪಿ ನಾಯಕರು ಸಿದ್ದರಾಮಯ್ಯನವ್ರನ್ನ ಎದುರಿಸ್ತಾ ಇಲ್ಲ, ಅವರು ಡಿ ಕೆ ಶಿವಕುಮಾರ್ನ ಎದುರಿಸ್ತಾ ಇದ್ದಾರೆ. ಕನ್ವೆನ್ಷನಲ್ ಪಾಲಿಟಿಕ್ಸ್ ನಡೆಯಲ್ಲ ಇನ್ಮೇಲೆ ಕರ್ನಾಟಕದಲ್ಲಿ. ನಾನೇನು ಡಿ ಕೆ ಅವರನ್ನ, ಡಿ ಕೆ ಯಾರೂ ಮಾಡೋದನ್ನು ಡಿ ಕೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇಲ್ಲ. ಪವರನ್ನು ಹೆಂಗೆ ಉಪಯೋಗಿಸ್ಕೋಬೇಕು ಅನ್ನೋದು ಡಿ ಕೆ ಶಿವಕುಮಾರ್ಗೆ ಚೆನ್ನಾಗಿ ಗೊತ್ತಿದೆ, ಯಡಿಯೂರಪ್ಪನವ್ರಿಗೂ ಗೊತ್ತಿತ್ತು, ದೇವೇಗೌಡರಿಗೂ ಗೊತ್ತಿತ್ತು, ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿತ್ತು. ಆ ಟೈಮಲ್ಲಿ ಕ್ರಾಸ್ ವೋಟ್ ಬಿ ಜೆ ಪಿ ಪರವಾಗಿ ನಡೆದಿಲ್ವಾ ಅನೇಕ ಬಾರಿ? ಲೇಯರ್ ಸಿಂಗ್ ಹೆಂಗೆ ಆರಿಸ್ ಬಂದರು? ಕರೆಕ್ಟ್. ಬಟ್ ಡಿ ಕೆ ಅಂತ ಒಬ್ಬ ಬರೀ 24 hours ಪಾಲಿಟಿಕ್ಸ್ ಯೋಚನೆ ಮಾಡುವ ವ್ಯಕ್ತಿಯ ಎದುರು ಬಂದು ನಿಂತಾಗ ನಿಮ್ಮ ಕಡೆ ಒಂದು ಯುನೈಟೆಡ್ ಫೇಸ್ ಇಲ್ಲ, ಯುನೈಟೆಡ್ ಫೋರ್ಸ್ ಇಲ್ಲ, ಯುನೈಟೆಡ್ ಕಮಾಂಡ್ ಇಲ್ಲ. ಅದಾಯ್ತಪ್ಪ, ದಿಲ್ಲಿಯಲ್ಲಾದರೂ ಇಲ್ಲ, ನೀವು ಎಲ್ಲರೂ ಒಟ್ಟಿಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ, ಅವರು ಒಟ್ಟಿಗೆ ಹೋಗಿ ಅಂತ ಹೇಳ್ತಾ ಇಲ್ಲ. ಅವ್ರು ಒಬ್ಬರನ್ನ ಹಿಡ್ಕೋತಾರೆ, ಇಲ್ಲಿ ಇನ್ನೊಬ್ಬರನ್ನ ನಾಯಕತ್ವ ಮಾಡ್ತಾರೆ. ಐ ಥಿಂಕ್ ಇದೆಲ್ಲವೂ ಕೂಡ ಕಾರ್ಯಕರ್ತರು ಬೇಸರಗೊಳ್ತಾರೆ, ಸರಿ ಅಜಿತ್, ಅಧಿಕಾರ ಬಂದಾಗ ಕಾರ್ಯಕರ್ತರು ಖುಷಿ ಆಗ್ತಾರೆ, ಅದು ಬೇರೆ ವಿಷಯ. ಇಲ್ಲಿ ವಿಷಯ ಇರ್ತಕ್ಕಂಥದ್ದು ಕರ್ನಾಟಕದ ಬಿ ಜೆ ಪಿ ಪೊಲಿಟಿಕಲ್ ಸ್ಟ್ರಾಟರ್ಜಿಯಿಂದ ಹಿಡಿದು ಆರ್ಗನೈಸೇಷನಿಂದ ಹಿಡಿದು ಸ್ಟೇಕ್ ಹೋಲ್ಡರ್ಶಿಪ್ವರೆಗೆ ಏನೆಲ್ಲ ಮಾಡ್ತಾ ಇದೆ ಅನ್ನೋದು ಪ್ರಶ್ನೆ. ಎಸ್, ಜೆ ಡಿ ಎಸ್ ಈಗ ಯಾರೇ ಹೇಳ್ಬೋದಿತ್ರಿ, ಜೆ ಡಿ ಎಸ್ ಯಾಕೆ ಕ್ಯಾಂಡಿಡೇಟ್ ಹಾಕಿದ್ರಿ ಅನ್ನೋ ಪ್ರಶ್ನೆ ಬರಲ್ವಾ ಅಲ್ಲಿ? ಹೌದು, ನಮ್ಮ ಕಡೆ 14 ಜನ ಇದ್ದಾರೆ ಅಂತ ತೋರಿಸ್ಕೊಳಕ್ಕೆ ಹಾಕ್ದಂಗೆ ಆಯ್ತು. ಅಲ್ಲಿಂದನೇ ಶುರು ಆಗುತ್ತಲ್ವ ಇದು. ಯಾಕೆ ಜೆ ಡಿ ಎಸ್ ಕ್ಯಾಂಡಿಡೇಟ್ ಹಾಕಿದ್ರಿ? ತಟ್ಟೆಯಲ್ಲಿ ಇಟ್ಟುಕೊಟ್ಟು ಡಿ ಕೆ ಶಿವಕುಮಾರ್ಗೆ ಪ್ಲಾಟರಲ್ಲಿ ಇಟ್ಕೊಟ್ಟಂಗಾಯ್ತು. ಹೀಗಾಗಿ ನನಗನ್ಸುತ್ತೆ ಇದು ಬರೀ ಈಗಿನ ಲೀಡರ್ಶಿಪ್ ಬಂತು. ಜಸ್ಟ್ ಇಮ್ಯಾಜಿನ್, ನಾವು ಬರೀ ಊಹಾತ್ಮಕವಾಗಿಯೇ ನೋಡೋಣ. ಈ ಲೀಡರ್ಶಿಪ್ ಬಂದು ಇನ್ನೊಂದು ಲೀಡರ್ಶಿಪ್ ತಂದು ಕೂರಿಸಿದ್ರಪ್ಪ, ಈ ಸಮಸ್ಯೆ ಬಗೆಹರಿದು ಬಿಡುತ್ತಾ? ಈ ಸಮಸ್ಯೆ ಹಂಗೆ ಬಗೆಹರಿಯಲ್ಲ. ಇದರಲ್ಲಿ ಆರ್ ಎಸ್ ಎಸ್ನ ಪಾತ್ರ ಏನು? ಆರ್ ಎಸ್ ಎಸ್ ಕೂಡ ವಿಟೋ ಮಾಡ್ತಾ ಇರುತ್ತಲ್ಲ. ಹೌದು. ಈಗ ಇಂಥ ಸಿಚುವೇಶನ್ನಲ್ಲಿ ವಾಟ್ ಈಸ್ ದ ರೋಲ್ ಆಫ್ ಆರ್ ಎಸ್ ಎಸ್? ಈ ಎಲ್ಲ ಪ್ರಶ್ನೆಗಳು ನಿಶ್ಚಿತವಾಗಿ ಬರ್ತವೆ. ಯಾರ್ಯಾರು ನೀವು ಕ್ಯಾಂಡಿಡೇಟ್ ಸಿಲೆಕ್ಷನ್ ಮಾಡಿದಿರಿ, ಟೇಕ್ ರೆಸ್ಪಾನ್ಸಿಬಿಲಿಟಿ. ಅವ್ರಿಗೆ ಈಗ 2023 ಹಣೆ ಬರ ಅದೇ ತಾನೇ. ಟಿಕೆಟ್ ಹಂಚಿಕೆಯಲ್ಲಿ ಎಲ್ರಿಗೂ ಆಸಕ್ತಿ ಇತ್ತು, ಪ್ರಚಾರದಲ್ಲಿ ಯಾರಿಗೂ ಒಂದಕ್ಕೊಂದು ಇರಲಿಲ್ಲ. ನರೇಂದ್ರ ಮೋದಿ ಬರಬೇಕು, ಪ್ರಚಾರ ಮಾಡಬೇಕು, ನರೇಂದ್ರ ಮೋದಿ ಬರಬೇಕು, ಪ್ರಚಾರ ಮಾಡಬೇಕು. ನಮ್ಮ ಚುನಾವಣಾ ಚಾಣಕ್ಯ ಬರ್ತಾರೆ, ಅಮಿತ್ ಶಾ ಎಲ್ಲ ಚಾಣಕ್ಯ, ಅವರೆಲ್ಲ ಮಾಡಿಬಿಡ್ತಾರೆ, ನೋಡಿ ಅವ್ರು ಮಾಡಿದ್ದೆಲ್ಲವೂ ಇದಾಗ್ಬಿಡುತ್ತೆ ಅಂತ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಳಿ ಬ್ಯಾಟ್ರಿ ಆಫ್ ಲೀಡರ್ಶಿಪ್ ಇದೆ. ಅದನ್ನು ಎದುರಿಸಬೇಕಾದ್ರೆ ಬಿ ಜೆ ಪಿ ನನಗನ್ಸುತ್ತೆ ಉಳಿದ ರಾಜ್ಯದಲ್ಲಿ ಏನೊಂದು ಫೇಸ್ಲೆಸ್, ನಾವು ಹೈಕಮಾಂಡ್ ಪಾರ್ಟಿ ಅಂತ ಹೋಗ್ತಿರಲ್ಲ, ಹಂಗೆ ಹೋದರೆ ಇಲ್ಲಿ ಅದು ಸಾಕಾಗಲ್ಲ ಅನ್ನೋದು ನಿನ್ನೆಯ ಅಡ್ಡ ಮತದಾನ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ನೋಡಿ ನೀವು ರಾಷ್ಟ್ರೀಯ ಪಾರ್ಟಿ ಒಂದು ಯಾರು ಅಡ್ಡ ಮತದಾನ ಮಾಡಿದರು ಅಂತಕ್ಕಂಥದ್ದರ ಬಗ್ಗೆ 20 ಹೆಸರುಗಳು ಹೇಳ್ತಾರೆ ಅವರು. ನೀವು ಮಾತಾಡಿ ಅವ್ರ ಜೊತೆ ಆಫ್ ದಿ ರೆಕಾರ್ಡ್. ಹೌದು. ಅಂದರೆ ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ, ನೀವು IT, ED, CBI ಎಲ್ಲ ಬೇರೆ ಬೇರೆ ಹಂತಗಳಲ್ಲಿ ಉಪಯೋಗಿಸ್ತಿರಲ್ಲ, ಬೇರೆ ಬೇರೆ ಹಂತಗಳಲ್ಲಿ ಉಪಯೋಗಿಸ್ತೀರಿ ಪೊಲಿಟಿಕಲ್ ಪರ್ಪಸ್ಗೆ. ನಿಮಗೊಂದು ಸಣ್ಣ ಕ್ಲೂ ಕೂಡ ಇಲ್ವಾ ಯಾರು ಅಡ್ಡದ ಮತದಾನ ಮಾಡಿದ್ರು ಮಾಡ್ತಾರೋ? ನಾವು ರೆಸಾರ್ಟಿಗೆ ಕರ್ಕೊಂಡು ಹೋಗ್ಬೇಕಾ? ವಿಚಿತ್ರ. ಅಂದರೆ ನೀವು ಕರ್ನಾಟಕದ ಬಿ ಜೆ ಪಿ ಇಸ್ ಅ ಕೇಸ್ ಸ್ಟಡಿ ಅನ್ಸುತ್ತೆ ಅನೇಕ ಬಾರಿ. ನಿಜ ನಿಜ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.